ವರ್ಷದ ಹಿಂದಿನ ನಿಮ್ಮ ಮತ್ತೆ ಬಾಕಿ ಉಳ್ದದ. ಈಗ ನೀವು ಕೊಟ್ಟ ರೊಕ್ಕ ನಾವ್ ಗ್ಯಾಂಗಿಗೆ ಕೊಟ್ಟು ಬಿಟ್ಟಿವ. ನೀವು ಕೊಡ್ಬೇಕಾದ್ರೆ ನಮ್ಗೆ ರೊಕ್ಕ ಕೊಟ್ಟ ಚಾಲು ಮಾಡ್ಬೇಕು. ಸರಿ, ಈಗ ನಿಮ್ಮದು ವಾದೇನು ಕೇಳ್ರಿ. ಟ್ರಾಕ್ಟರ್ ಮಾಲಕರಿಗೆಲ್ಲ ಒಂದೇ ಗುಂಪು ಏನಂದ್ರ, ನೀವು ಬೇರೆ ಕಾರ್ಖಾನೆ ಅವ್ರು ಯಾರು ಮಾಡಿಲ್ಲ. ಹಿಂಗ ನಿಮ್ಗೇನು ಹೊಸ ರೂಲ್ಸ್ ಮಾಡ್ಬೇಡ್ರಿ. ನಾವ್ ಯಾವಾಗ ಕರೆಕ್ಟ್ ಮಾಡತ್ತೀರಲ್ಲ ಅದಕ್ಕೆ ಉತ್ತರ ಬೇಕು ಬೇಡ. ಈಗ ಗೌರವ್ ಸಾಹೇಬ್ ಸಭಾದಲ್ಲಿ ಹೇಳ್ಬಿಡ್ರಿ ಅದನ್ನ. ನೀವು ಕನ್ಫ್ಯೂಸ್ ಮಾಡೋದು ಬೇಡ. ಬೇರೆ ಕಾರ್ಖಾನೆ ಯಾರು ಏನು ಕನ್ಫ್ಯೂಸ್ ಆಗಿಲ್ಲ ಅದ. ನೀವು ಕರೆಕ್ಟ್ ಆಗಿ ಅವ್ರು ಹೆಂಗತ್ತಾರ ಹಂಗ್ ಮಾಡ್ಬಿಡ್ರಿ. ತೆಳಕತ್ತಾರ ಅದ್ ಉತ್ತರ ಕೊಟ್ಬಿಡ್ರಿ. ಹಾ, ಕೇಳಿಸ್ಕೊಡಿ. ಅದು ಹೌದಲ್ರಿ? ಸರಿ ಸರಿ. ಹಾ ಹಾ, ಸರಿ ಸರಿ. ಅವ್ರು ಹೆಂಗ್ ಮಾಡ್ಕೊಟ್ಟಲ್ಲ ಹಂಗ ಕೊಡ್ಬೇಕಂತ. ಎಲ್ಲ ರೈತರಿಗೆ ನಮಸ್ಕಾರ. ಈಗೇನು ಈ ಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಹಳೆ ಬಾಕಿಯನ್ನು ಕೊಡಬೇಕಾದಂಥ ಕಾರ್ಖಾನೆಗಳು ಏನು ರೈತರು ಇವತ್ತು ಪ್ರತಿಭಟನೆ ಮಾಡಾಕತ್ತೀವಿ. ಹಳೆ ಬಾಕಿ ಅಂದ್ರೆ 18-19 ಸಾಲಿಂದು 175 ರೂಪಾಯಿ ನಿರಾಣಿ ಶುಗರ್ಸ್ದಲ್ಲಿ ಉಳಿದತಕ್ಕಂಥದ್ದು. ಆಮೇಲೆ 21-22 ಸಾಲಿಂದು 62 ರೂಪಾಯಿ ಕಾರ್ಖಾನೆಗಳು ಕೊಡಬೇಕಾದಂಥದ್ದು. ಅದರಲ್ಲಿ ಒನ್ಲಿ ನಿರಾಣಿ ಶುಗರ್ಸ್, ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಮತ್ತು ICPL 3 ಕಾರ್ಖಾನೆಗಳು ಕೊಡಬೇಕಾದಂಥದ್ದು. ಆಮೇಲೆ ಇನ್ನೊಂದು 3ನೇ ಪಾಯಿಂಟ್ ಏನಂದರೆ, ಕಟಾವು ಮತ್ತು ಸಾಗಾಣಿಕೆ ಮಾಡುವಂಥ ಟ್ರಾಕ್ಟರ್ ಮಾಲಕರುಗಳಿಗೆ ಅವರಿಗೆ 114 ರೂಪಾಯಿ ಮಹಾರಾಷ್ಟ್ರ ಗ್ಯಾಂಗ್ಗಳಿಗೆ ಕೊಟ್ಟಿದ್ರು. ಇಲ್ಲಿ ಕರ್ನಾಟಕ ಏನು ಕಬ್ಬು ಕಟಾವು ಮಾಡ್ಕೊಂಡು ಬರ್ತಾರಲ್ಲ ಮಾಲಕರುಗಳು ಕೊಟ್ಟಿದ್ದಿಲ್ಲ. ಅದು 114ರಂತೆ. ಆ ಒಂದು ಕಾರ್ಖಾನೆ ಕನಿಷ್ಠ 27-28 ಕೋಟಿ ರೂಪಾಯಿ ದುಡ್ಡು ಬರಬೇಕಾದಂಥ 4 ಕಾರ್ಖಾನೆಗಳಿಗೆ ಅವರೆಲ್ಲ ದುಡ್ಡು ಕೊಡ್ತೀವಂತ. ಹೆಚ್ಚು ಕಮ್ಮಿ ಈಗ ಫೈನಲ್ ಆಗಕ್ಕೆ ಬಂದೈತಿ. ಇಂದ ಎಲ್ಲ ಕಿರೇಟಿ ಕೊಡ್ತಾರ. ಇಟ್ಟು ಹೆಚ್ಚು ಕಮ್ಮಿ ಒಂದು 100 ಕೋಟಿ ಮ್ಯಾಲ ದುಡ್ಡು ರೈತರ ಖಾತೆಗೆ ಬಂದೈತಿ. ಇದಕ್ಕೆಲ್ಲ ಕಾರಣ ಈ ನಾಡಿನ ಸಮಸ್ತ ರೈತ ಹೋರಾಟಗಾರರೇ ಇದಕ್ಕೆಲ್ಲ ಮೂಲ ಕಾರಣ. ಪ್ರತಿಯೊಬ್ಬ ರೈತ ನಾಯಕರ ಅಂತೇಳಿ ಅಲ್ಲ, ಪ್ರತಿಯೊಬ್ಬ ರೈತನು ಕೂಡ ಇದಕ್ಕೆ ಕಾರ್ಯಕ್ರಮಕ್ಕೆ ಬಹಳ ಯಶಸ್ವಿಯಾಗಿ ರೈತರ ಖಾತೆಗೆ ದುಡ್ಡು ಬರಬೇಕಾದ್ರೆ ಹಳೆ ಬಾಕಿಯನ್ನ ರೈತರ ಪಾತ್ರ ಬಹಳ ದೊಡ್ಡದು. ಆ ಕಾರಣಕ್ಕೆ ಇವತ್ತು ಏನು ಸಂಗೊಳ್ಳಿ ಸರ್ಕಲ್ನಲ್ಲಿ 3 ಗಂಟೆಗೆ ರೈತರು ನಾವು ಸೇರ್ತೀವಿ. ರೈತರು ಸೇರುವಂತ ವಿಷಯ ಏನಂದ್ರೆ, ಈ ವರ್ಷ ಏನು ಹಳೆ ಬಾಕಿಯನ್ನು ವಸೂಲಿ ಮಾಡ್ಕೊಂಡಿವೋ ಇದೊಂದು ಕಾರ್ಯಕ್ರಮ. ಆಮೇಲೆ ಈ ವರ್ಷದ 3,500 ರೂಪಾಯಿ ಮೊದಲನೇ ಕಂತಿನ ಹಣ ಕೊಡ್ಬೇಕಂತೇಳಿ ಒಂದು. ಆಮೇಲೆ ಹೋದ ವರ್ಷದ 2ನೇ ಕಂತಿನ ಹಣ 500 ರೂಪಾಯಿ ಕೊಡ್ಬೇಕಂತನ್ನುವಂತ ಒಂದು ಘೋಷಣೆ ಐತಿ. ಆ ದೃಷ್ಟಿಯಿಂದ ಈ ರಾಜ್ಯದೊಳಗ ಕಬ್ಬಿನ ದರ ನಿಗದಿಯಾಗುವಂತ ಸ್ಥಳ ಯಾವ್ದಾರ ರಾಜ್ಯದಾಗ ಐತೆ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಧೋಳ್. ಏನು ಮುಧೋಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಇವತ್ತು 3 ಗಂಟೆಗೆ ನಾವು ಏನು 50,000 ಜನ ಹೆಚ್ಚು ಸಂಖ್ಯೆ ರೈತ ಕಬ್ಬು ಬೆಳೆಗಾರರು ಸೇರ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಾಕತ್ತೀವಿ. ಅದರಲ್ಲಿ ಎಲ್ಲಾ ರೈತರು ಅಲ್ಲಿ ಭಾಗವಹಿಸ್ತಾರ. ಅಲ್ಲಿ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡ್ಕೊತಾರ. ಯಾವುದು ಪ್ರತಿಭಟನೆ ಮತ್ತು ಹೈವೇ ಅನ್ನುವಂಥದ್ದು ಇರಂಗಿಲ್ಲ. ಆ ಶಾಂತಿಯಿಂದ ಎಲ್ಲಾ ರೈತರು ಇರ್ತಾರ. ಆ ಸರಳತೆ ಮತ್ತು ಶಾಂತಿಯಿಂದ ಹಳೆ ಬಾಕಿ ಮತ್ತು ಈ ವರ್ಷ ರೇಟ್ನ ಘೋಷಣೆ ಆಕತಿ. ಹೆಚ್ಚಿನ ಸಂಖ್ಯೆ ರೈತರು ಅದರಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲ ರೈತರಿಗೆ